ನಮಸ್ಕಾರ. ನುಡಿ ಬೆಳಕು. ರೇಣುಕಾ ನಿಡಗುಂದಿ ಅವರ ಪ್ರಜಾವಾಣಿಯ ಅಂಕಣ ಬರಹ ಸಮುರಾಯ್ ಮತ್ತು ಜನ್ ಸನ್ಯಾಸಿ. ಶೌರ್ಯ, ಪ್ರಾಮಾಣಿಕತೆ ಮತ್ತು ಸಜ್ಜನಿಕೆಗೆ ಹೆಸರಾಗಿದ್ದ ಒಬ್ಬ ಸಮುರಾಯ್ ಜನ್ ಸನ್ಯಾಸಿಯೊಬ್ಬರ ಬಳಿ ಸಲಹೆ ಪಡೆಯಲು ಹೋದನು. ಸನ್ಯಾಸಿ ತಮ್ಮ ಧ್ಯಾನವನ್ನು ಮುಗಿಸಿದ ನಂತರ ಸಮುರಾಯ್ ಅವರನ್ನು ಕೇಳಿದನು, ನನಗೆ ಯಾವಾಗಲೂ ನನ್ನ ಬಗ್ಗೆ ಇಷ್ಟೊಂದು ಕೀಳಿರಿಮೆ ಏಕಾಗುತ್ತದೋ ತಿಳಿಯುತ್ತಿಲ್ಲ. ನಾನು ಎಷ್ಟೋ ಯುದ್ಧಗಳನ್ನು ಗೆದ್ದಿದ್ದೇನೆ, ಅದೆಷ್ಟೋ ಅಸಹಾಯಕರ ಪ್ರಾಣ ಉಳಿಸಿದ್ದೇನೆ, ಅವರಿಗೆ ಸಹಾಯ ಮಾಡಿದ್ದೇನೆ. ಆದರೂ ಇತರ ಜನರನ್ನು ನೋಡಿದಾಗ ಅವರ ಮುಂದೆ ನಾನೇನು ಅಲ್ಲ ಎಂದೆನಿಸುತ್ತದೆ. ನನ್ನ ಜೀವನಕ್ಕೆ ಯಾವ ಮಹತ್ವವೂ ಇಲ್ಲ ಅನ್ನಿಸುತ್ತದೆ. ಸ್ವಲ್ಪ ಇರು, ಇಲ್ಲಿ ಸೇರಿರುವ ಜನರ ಪ್ರಶ್ನೆಗಳಿಗೆ ನಾನು ಉತ್ತರಿಸಿದ ನಂತರ ನಿನ್ನೊಂದಿಗೆ ಮಾತನಾಡುತ್ತೇನೆ ಎಂದು ಸನ್ಯಾಸಿ ಉತ್ತರಿಸಿದರು. ಸಮುರಾಯ್ ಕಾಯುತ್ತಾ ನಿಂತನು. ಸಂಜೆ ಕಳೆಯುತ್ತಾ ಬಂತು. ನಿಧಾನವಾಗಿ ಅಲ್ಲಿದ್ದ ಜನರೆಲ್ಲರೂ ತಮ್ಮ ಮನೆಗಳಿಗೆ ಮರಳಿದರು. ಈಗ ನನಗಾಗಿ ಸಮಯವಿದೆಯೇ ಎಂದು ಸಮುರಾಯ್ ಸನ್ಯಾಸಿಯನ್ನು ಕೇಳಿದನು. ಸನ್ಯಾಸಿ ಸನ್ನೆ ಮಾಡಿ ತನ್ನ ಹಿಂದೆ ಬರುವಂತೆ ಅವನಿಗೆ ಹೇಳಿದರು. ಚಂದ್ರನ ಬೆಳಕಿನಲ್ಲಿ ಸುತ್ತಲಿನ ವಾತಾವರಣವೆಲ್ಲವೂ ಶಾಂತ ಮತ್ತು ಸೌಮ್ಯವಾಗಿತ್ತು. ಇಡೀ ಪ್ರಕೃತಿ ಕಣ್ಣಿಗೆ ಆಕರ್ಷಕವಾಗಿ ಕಾಣಿಸುತ್ತಿತ್ತು. ನೀನು ಆ ಚಂದ್ರನನ್ನು ನೋಡುತ್ತಿದ್ದೀಯಾ? ಅವನು ಎಷ್ಟು ಸುಂದರವಾಗಿದ್ದಾನೆ. ಇಡೀ ರಾತ್ರಿ ಇದೇ ರೀತಿ ಹೊಳೆಯುತ್ತಾ ನಮಗೆ ತಂಪನ್ನು ನೀಡುತ್ತಾನೆ. ಆದರೆ ನಾಳೆ ಬೆಳಿಗ್ಗೆ ಮತ್ತೆ ಸೂರ್ಯ ಮೂಡುತ್ತಾನೆ. ಸೂರ್ಯನ ಬೆಳಕಂತೂ ಚಂದ್ರನಿಗಿಂತ ಎಷ್ಟೋ ಪಟ್ಟು ಹೆಚ್ಚು ತೀಕ್ಷ್ಣವಾಗಿರುತ್ತದೆ. ಆ ಸೂರ್ಯನ ಬೆಳಕಿನಿಂದಾಗಿಯೇ ನಾವು ಹಗಲಿನಲ್ಲಿ ಸುಂದರವಾದ ಮರಗಳನ್ನು, ಬೆಟ್ಟಗಳನ್ನು ಮತ್ತು ಇಡೀ ಪ್ರಕೃತಿಯನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತದೆ. ಹಾಗಾಗಿ ನಾನು ಹೇಳುವುದೇನೆಂದರೆ, ನಮಗೆ ಚಂದ್ರನ ಅಗತ್ಯವೇ ಇಲ್ಲ, ಅವನ ಅಸ್ತಿತ್ವವೇ ವ್ಯರ್ಥ ಎಂದರು. ಅಯ್ಯೋ, ಇದೇನಿದು ನೀವು ಹೀಗೆ ಹೇಳುತ್ತಿದ್ದೀರಾ? ಹಾಗೆ ಖಂಡಿತ ಅಲ್ಲ ಎಂದು ಸಮುರಾಯ್ ತಕ್ಷಣ ಉತ್ತರಿಸಿದನು. ಚಂದ್ರ ಮತ್ತು ಸೂರ್ಯ ಇಬ್ಬರೂ ಸಂಪೂರ್ಣವಾಗಿ ಭಿನ್ನವಾಗಿದ್ದಾರೆ. ಇಬ್ಬರಿಗೂ ತಮ್ಮದೇ ಆದ ಮಹತ್ವ ಮತ್ತು ಉಪಯುಕ್ತತೆ ಇದೆ. ನೀವು ಈ ರೀತಿ ಇಬ್ಬರನ್ನು ಹೋಲಿಸಲು ಸಾಧ್ಯವೇ ಇಲ್ಲ. ಹಾಗಾದರೆ ಇದರ ಅರ್ಥ ನಿನಗೆ ನಿನ್ನ ಸಮಸ್ಯೆಗೆ ಪರಿಹಾರ ಮೊದಲೇ ತಿಳಿದಿದೆ ಎಂದಾಯಿತು. ಪ್ರತಿಯೊಬ್ಬ ಮನುಷ್ಯನು ಇತರರಿಗಿಂತ ವಿಭಿನ್ನವಾಗಿದ್ದಾನೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ವಿಶಿಷ್ಟ ಗುಣಗಳಿರುತ್ತವೆ ಮತ್ತು ಅವರು ತಮ್ಮದೇ ಆದ ರೀತಿಯಲ್ಲಿ ಈ ಜಗತ್ತಿಗೆ ಕೊಡುಗೆ ನೀಡುತ್ತಾರೆ. ಜೀವನದಲ್ಲಿ ಇದೊಂದೇ ಮುಖ್ಯವಾದದ್ದು, ಉಳಿದದ್ದೆಲ್ಲವೂ ಗೌಣ ಎಂದು ಸನ್ಯಾಸಿ ತಮ್ಮ ಮಾತನ್ನು ಮುಗಿಸಿದರು. ನಾವು ಕೂಡ ಎಂದಿಗೂ ನಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬಾರದು. ಇತರರಲ್ಲಿ ಕೆಲವು ಒಳ್ಳೆಯ ಗುಣಗಳಿದ್ದರೆ ನಮ್ಮಲ್ಲಿಯೂ ಹಲವು ವಿಶಿಷ್ಟ ಗುಣಗಳಿರುತ್ತವೆ. ನಿಜ ಏನೆಂದರೆ, ನಾವೆಲ್ಲರೂ ವಿಶಿಷ್ಟವಾದವರು ಮತ್ತು ಯಾವುದಾದರೊಂದು ರೂಪದಲ್ಲಿ ವಿಶೇಷವಾದವರೇ ಆಗಿದ್ದೇವೆ. ರಾಲ್ಫ್ ವಾಲ್ಡೋ ಎಮರ್ಸನ್ ಅವರು ಒಂದೆಡೆ ಹೀಗೆ ಹೇಳಿದ್ದಾರೆ, ನಾನು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯೂ ಯಾವುದಾದರೊಂದು ವಿಷಯದಲ್ಲಿ ನನಗಿಂತ ಉತ್ತಮವಾಗಿರುತ್ತಾನೆ. ನಮಸ್ಕಾರ. ಧನ್ಯವಾದಗಳು.